ಟ್ರೋಲ್ ಸಾಂಗ್ ಕೇಳಿದ ತಕ್ಷಣ ನಿಮ್ಗೆ ಏನ್ ಅನ್ನಿಸ್ತು? ಏನಪ್ಪ ಇದು ಹಿಂಗೈತೆ ಎಲ್ಲ ಟ್ರೋಲ್ ಆಗಿರೋಂತ ನಾವು ಯಾಕಂದ್ರೆ ನೀವು ಸಿಕ್ಕಾಪಟ್ಟೆ ಸೋಷಿಯಲ್ ಮೀಡಿಯಾದಲ್ಲಂತೂ ಫುಲ್ ಆಕ್ಟಿವ್ ಆಗಿರ್ತೀರ. ಬಿಕಾಸ್ ನಮಗ್ ಗೊತ್ತು ಅದು ಹೆಂಗೆ ಆಕ್ಟಿವ್ ಆಗಿರ್ತೀರಾ ಅಂತ. ಸೊ ಆ ಸೋಷಿಯಲ್ ಮೀಡಿಯಾ ಟ್ರೆಂಡ್‌ನೇ ರೀಟ್ರೆಂಡ್ ಮಾಡೋದಂತ ಇದೆಯಲ್ಲ, ಆ ತಲೆ ನಿಜವಾಗ್ಲೂ ಎಲ್ರಿಗೂ ಬರಲ್ಲ. ಅದನ್ನೇನೆ ಟ್ರೆಂಡ್‌ಗೆ ಟ್ರೆಂಡ್ ಮಾಡಿದ್ದಾರೆ. ಸೊ ಅದ್ರ ಬಗ್ಗೆ ನಂಗೆ ಹೇಳೋದಾದ್ರೆ? ತುಂಬಾ ಇಷ್ಟ ಆಯ್ತು ನೀವು ಹೇಳಿದ್ದು ರೀಟ್ರೆಂಡ್ ಮಾಡಿದ್ದಾರೆ ಅಂತ. ಹ್ಮ್. ಟ್ರೆಂಡ್‌ನ ತಿರ್ಗಾ ಟ್ರೆಂಡ್ ಮಾಡಿದ್ದಾರೆ. ಐ ಥಿಂಕ್ ಅದೇ ಉಪ್ಪಿ ಸರ್ ಅವ್ರ ಸ್ಪೆಷಾಲಿಟಿನೇ ಅದು. ಯಾರು ಯೋಚನೆ ಮಾಡದೇ ಇರೋದನ್ನ ಅವ್ರು ಯೋಚನೆ ಮಾಡ್ತಾರೆ. ನಾನ್ ಫಸ್ಟ್ ಟೈಮ್ ಕೇಳ್ಬೇಕಾದ್ರೆ ನೀನು ಸಾಂಗ್ ಇದು ಸಾಂಗ್ ಲಿರಿಕ್ಸ್ ಇದು ಐ ಯು ಶ್ಯೂರ್ ಅಂತ ಕೇಳ್ತಿದ್ದೆ. ಬಟ್ ಅದು ಕೇಳಿ 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 ತಿರ್ಗಾ ಇಟ್ ವಾಸ್ ಸೋ ಫನ್ ಅಂಡ್ ಐ ಥಿಂಕ್ ಎಲ್ಲ ಮಜವಾಗಿತ್ತು. ಬಟ್ ಯಾಕೆ ಆ ತರ ಮಾಡಿದ್ರು ಅಂತ ಐ ಥಿಂಕ್ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ. ಅದು ಇವಾಗ ಸದ್ಯಕ್ಕೆ ಹೇಳಕ್ ಆಗಲ್ಲ. ಬಟ್ ಯಾಕೆ ಆ ಸಾಂಗ್ ಬಂತು, ಯಾಕೆ ಈ ತರ ಆ ಫ್ರೇಮ್ ಅಲ್ಲಿ ಏನ್ ನೋಡಿದ್ವಿ, ಯಾಕೆ ಆ ತರ ಇದೆ ಅಂತ ಐ ಥಿಂಕ್ ಸಿನಿಮಾ ಅಲ್ಲಿ ದಿಲ್ ಗೆಟ್ ಅ ಕ್ಲಿಯರ್ ಪಿಕ್ಚರ್. ಓಕೆ. ಇವಾಗ ಟ್ರೋಲ್ ಸಾಂಗ್ ಅಲ್ಲಂತೂ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿ ಕಾಣಿಸ್ಕೊಂಡಿದ್ದಾರೆ. ನೋಡ್ತಿದ್ರೇನೆ ಏನಪ್ಪ ಇದು ಇಷ್ಟೊಂದ್ ಚೆನ್ನಾಗಿ ಕಾಣಿಸ್ತಿದ್ದಾರೆ ರೇಷ್ಮಾ ಅವರು ಅಂತ ಹೇಳ್ಬಿಟ್ಟು. ಈ ಹಿಂದೆ ಆ ಸಾಂಗ್ ಅನ್ನ ತಗೊಂಡಿರ್ತಾರಲ್ಲ, ಅವ್ರ ಯಾರು ಕಾಲ್ ಮಾಡಿ ನಿಮ್ಗೆ ಕೇಳಿದ್ದುಂಟಾ ಟ್ರೋಲ್ ಸಾಂಗ್ ಬಗ್ಗೆ? ಯಾರೆಲ್ಲ ಕೇಳಿದ್ರು ನಿಮ್ಗೆ ಟ್ರೋಲ್ ಸಾಂಗ್ ಬಗ್ಗೆ ಕಾಲ್ ಮಾಡಿ? ಯಾರು ಕೇಳಿಲ್ಲ. ಹ್ಮ್. ಬಟ್ ಎಲ್ಲಾರು ಚೆನ್ನಾಗ್ ಮಾಡಿದ್ಯಾ, ತುಂಬಾ ಎನರ್ಜೆಟಿಕ್ ಆಗಿ ಮಾಡಿದ್ಯಾ ಅಂತ ಹೇಳಿದ್ರು. ಹ್ಮ್. ಆಮ್, ಕೆಲವೊಬ್ರು ತುಂಬಾ ಖುಷಿ ಆಯ್ತು, ಇಷ್ಟ ಎನರ್ಜಿ ನಾನು ತುಂಬಾ ದಿನಗಳಾದ್ಮೇಲೆ ನೋಡ್ತಾ ಇದ್ದೀನಿ. ಸೊ ಎಲ್ಲಾರು ಅಪ್ರಿಶಿಯೇಟ್ ಮಾಡಿದ್ರು. ಐ ಥಿಂಕ್ ಕೆಲವ್ರು ಒಂದ್ ಪಾಸಿಟಿವ್ ಫನ್ ವೇ ಅಂತ ತಗೊಂಡ್ರು. ಯಾಕಂದ್ರೆ ಉಪೇಂದ್ರ ಸರ್ ಏನೇ ಕೆಲಸ ಮಾಡಿದ್ರು ಅದ್ ಒಂದ್ ಮೀನಿಂಗ್ ಇಟ್ಕೊಂಡ್ ಮಾಡ್ತಾರೆ. ಯಾರಿಗೂ ಹರ್ಟ್ ಮಾಡ್ಬೇಕು ಅಂತ ಮಾಡಲ್ಲ ಅವರು. ಓಕೆ. ಸೊ ಅವ್ರ ಕೆಲ್ಸದ ಮೇಲೆ ನಂಗೆ ಗೌರವ ಇದೆ, ನನ್ಗಂತಲ್ಲ ಪ್ರತಿಯೊಬ್ಬರಿಗೂ ಗೌರವ ಇದೆ. ಸೊ ಐ ಥಿಂಕ್ ಎಲ್ಲಾರ್ ಟೀಮಿಗೆ ಒಂದ್ ಅಪ್ರಿಸಿಯೇಷನ್ ಬಂತು. ಓಕೆ. ಯುಐ ಸಿನಿಮಾದಲ್ಲಿ ಶೂಟಿಂಗ್ ಟೈಮ್ ಅಲ್ಲಿ ರಿಯಲ್ ಸ್ಟಾರ್ ಉಪೇಂದ್ರ ಅವ್ರ ಜೊತೆ ಯಾವ ತರ ಇರ್ತಿತ್ತು ಒಂದು ಮೂಮೆಂಟ್ಸ್ ಆಗಿರ್ಬೋದು? ಶೂಟಿಂಗ್ ಸೆಟ್ ಅಲ್ಲಿ ಯಾವ ರೀತಿ ಇರ್ತಿದ್ರು ಅಂತ? ತುಂಬಾ ಸ್ಟ್ರಿಕ್ಟ್ ಆಗಿರ್ತಿದ್ರ? ಹೆಂಗೆ? ಆಕ್ಚುಲಿ ನಾನು ಏನ್ ಎಕ್ಸ್ಪೆಕ್ಟ್ ಮಾಡ್ಬೇಕಂತ ಗೊತ್ತಿಲ್ಲದೆ ಶೂಟಿಂಗ್ ಸ್ಪಾಟಿಗೆ ಹೋದೆ. ಹ್ಮ್. ಯಾಕಂದ್ರೆ ಶೂಟಿಂಗ್ ಹೋಗೋ ಮುಂಚೆ ಅವ್ರನ್ನ ಆಫೀಸಲ್ಲಿ ಭೇಟಿ ಮಾಡ್ತಿದ್ದೆ. ಯಾಕಂದ್ರೆ ಲುಕ್ ಟೆಸ್ಟ್ ಹ್ಮ್. ಆಗಿರ್ಬೋದು ಅಥವಾ ನಾನು ಹೇಗ್ ಕಾಣಿಸ್ಕೋಬೇಕು, ನನ್ನ ಹೇರ್ ಸ್ಟೈಲ್ ಇಂದ ಹಿಡಿದು ಕಾಸ್ಟ್ಯೂಮ್ ಇಂದ ಹಿಡಿದು ಹೇಗ್ ಪ್ರತಿ ಒಂದು ಡೀಟೇಲ್ಸ್ ಮತ್ತೆ ಮತ್ತೆ ನಾವು ಟು ಬ್ರಿಂಗ್ ಔಟ್ ದ ಪರ್ಫೆಕ್ಟ್ ವರ್ಷನ್ ಅದಕ್ಕೆಲ್ಲ ಭೇಟಿ ಮಾಡ್ತಿದ್ದೆ. ಸೊ ಅವಾಗ ತುಂಬಾ ರಿಲ್ಯಾಕ್ಸ್ಡ್ ಆಗಿ ತುಂಬಾ ಚೆನ್ನಾಗಿ ಮಾತಾಡ್ಸ್ತಿದ್ರು ಅಂಡ್ ಹೀಸ್ ವೆರಿ ಓಪನ್ ಟು ಒಪಿನಿಯನ್ಸ್. ಹ್ಮ್. ಸೊ ನನ್ನೂ ಕೇಳ್ತಿದ್ರು, ನಿಮ್ಗೇನಾದ್ರೂ ಐಡಿಯಾ ಬಂದ್ರೆ ಅಥವಾ ನಿಮ್ಗೇನಾದ್ರೂ ಡಿಫ್ರೆಂಟ್ ಆಗಿ ಏನಾದ್ರೂ ಐಡಿಯಾ ಬಂದ್ರೆ ಪ್ಲೀಸ್ ಹೇಳಿ, ಅದನ್ನ ಮಾಡೋಣ ಅಂತ. ಸೊ ದಟ್ ಐ ರಿಯಲಿ ಅಪ್ರಿಶಿಯೇಟ್ ಅಬೌಟ್ ಹಿಮ್. ಯಾಕಂದ್ರೆ ಅವ್ರು ಎಷ್ಟು ದೊಡ್ಡವ್ರು, ಎಲ್ಲ ಗೊತ್ತಿರೋರು. ಹ್ಮ್. ಸೊ ನನ್ನನ್ನು ಈ ತರ ಒಪಿನಿಯನ್ ಕೇಳ್ಬೇಕಾದ್ರೆ ಐ ಫೆಲ್ಟ್ ವ್ಯಾಲ್ಯೂಡ್ ದೇರ್ ಆಸ್ ಅನ್ ಆರ್ಟಿಸ್ಟ್ ಅಂಡ್ ಆಸ್ ಅ ಪರ್ಸನ್. ಶೂಟಿಂಗ್ ಸ್ಪಾಟಿಗೆ ಬಂದಾಗ ಐ ವಾಸ್ ವೆರಿ ನರ್ವಸ್. ಓಕೆ. ಯಾಕಂದ್ರೆ ಏನ್ ಮಾಡ್ಬೇಕು, ಹೇಗಿರ್ಬೇಕು, ಹ್ಮ್. ಅಥವಾ ಅವ್ರ ವಿಷನ್ ತಕ್ಕಂತೆ ನಾನ್ ಕ್ಯಾರೆಕ್ಟರ್ ಪೋರ್ಟ್ರೇ ಮಾಡ್ತೀನಾ ಅಂತ ತುಂಬಾ ಕನ್ಫ್ಯೂಷನ್ ಅಲ್ಲಿದ್ದೆ. ಬಟ್ ಐ ಥಿಂಕ್ ಅದ್ ಎಲ್ಲ ಕನ್ಫ್ಯೂಷನ್ ಫಸ್ಟ್ ಶಾಟ್ ಅಷ್ಟೇ. ಫಸ್ಟ್ ಶಾಟ್ ಆದ್ಮೇಲೆ ತುಂಬಾ ಕಂಫರ್ಟಬಲ್ ಆದೆ. ಯಾಕಂದ್ರೆ ಸರ್ ನಾನ್ ನನ್ ಬೆಸ್ಟ್ ನ ಕೊಡ್ತಿದ್ದೆ. ಹ್ಮ್. ಅಂಡ್ ಅವ್ರಿಗೇನಾದ್ರೂ ಚೇಂಜಸ್ ಬೇಕಂದ್ರೆ ಅವರು ಓಪನ್ಲಿ ಬಂದು ಇಲ್ಲ ಈ ತರ ಮಾಡ್ಬೋದು ಅಂತ ಪ್ರತಿ ಒಂದು ಡೀಟೇಲ್ಡ್ ಆಗಿ ನನ್ಗೆ ಹೇಳ್ತಿದ್ರು. ಸೊ ವೆನ್ ಹೀಸ್ ಕಮ್ಯುನಿಕೇಟಿಂಗ್ ಸೋ ವೆಲ್, ನನ್ಗೂ ಅದು ಕ್ಲಿಯರ್ಲಿ ಅರ್ಥ ಆಗುತ್ತೆ. ಸೊ ಅವಾಗ ನನ್ಗೂ ಆಕ್ಟ್ ಮಾಡಕ್ ಈಸಿ ಆಗುತ್ತೆ. ಸೊ ಹಿ ವಾಸ್ ಜಸ್ಟ್ ಮೇಕಿಂಗ್ ಅವರ್ ಜಾಬ್ಸ್ ಈಸಿಯರ್. ಅದರಲ್ಲಿ ಉಪೇಂದ್ರ ಸರ್ ಇಸ್ ವೆರಿ ಕಾಮ್, ವೆರಿ 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 ಪೇಷಂಟ್. ಪೇಷನ್ಸ್ ಅಂದ್ರೆ ಅವರಿಂದ ಕಲಿಬೇಕು. ಓಕೆ. ಅಂಡ್ ಅದೇ ಎಲ್ಲ ಸಿಚುವೇಶನ್ ತುಂಬಾ ಪೇಷನ್ಸ್ ಅಲ್ಲಿ ಡೀಲ್ ಮಾಡ್ತಿದ್ರು. ಹ್ಮ್. ಸೊ ಅದ್ ನಂಗೆ ತುಂಬಾ ಇಷ್ಟ ಆಯ್ತು. ಅದಾದ್ಮೇಲೆ ನರ್ವಸ್ನೆಸ್ ಎಲ್ಲ ಹೊಟ್ಟೋಯ್ತು. ಒಂದು ಫನ್ನಿ ಇನ್ಸಿಡೆಂಟ್ ಏನಾದ್ರು ನೆನಪಿಸ್ಕೋಬಹುದಾ? ಫನಿ ಇನ್ಸಿಡೆಂಟ್ ಫನ್ನಿ ಆಗಿರ್ಬೋದು ಅಥವಾ ಯಾವಾಗಾದ್ರೂ ಕೋಪಗೊಂಡಿರುವಂತದ್ದಾಗಿರ್ಬೋದು, ಆತರ ಏನಾದ್ರು? ನನಗನ್ಸಿರೋ ಪ್ರಕಾರ ಕೋಪ ಅಂತೂ ಮಾಡ್ಕೊಳಲ್ಲ. ಫನ್ನಿ ಎಲಿಮೆಂಟ್ ಏನಾದ್ರು ಇತ್ತಾ ಶೂಟಿಂಗ್ ಟೈಮ್ ಅಲ್ಲಿ ಅಂತ? ಫನಿ ಎಲಿಮೆಂಟ್ ಅಂತ ದ ಎಂಟೈರ್ ಅಟ್ಮಾಸ್ಫಿಯರ್ ವಾಸ್ ಫನ್. ಎಲ್ಲ ನಗ್ನಗ್ತಾ ನಗಾಡ್ಕೊಂಡು ಹ್ಮ್. ಶೂಟ್ ಮಾಡ್ತಿದ್ವಿ. ಬಟ್ ಐ ಥಿಂಕ್ ಟ್ರೋಲ್ ಸಾಂಗ್ ಅಲ್ಲಿ ಸ್ವಲ್ಪ ಕಷ್ಟ ಆಯ್ತು. ಯಾಕಂದ್ರೆ ಆಮ್, ಆ ಇರ್ಬೋದು, ಅದೆಲ್ಲ ಆ ಸ್ಮೆಲ್ಗೆ ಹ್ಮ್. ಅದೆಲ್ಲ ಇತ್ತು. ಅಂಡ್ ಆ ರೋಡ್ ನ ಅಗ್ದು ತಿರ್ಗಾ ತಾರ್ ರೋಡ್ ಎಲ್ಲ ಅಗ್ದು ಅಂಡ್ ಇಟ್ ವಾಸ್ ವೆರಿ ಲೈಕ್ ಬಂಪಿ. ಹ್ಮ್. ಸೊ ಅದನ್ನ ಹತ್ಬಿಟ್ಟು ಆ ಲಾಸ್ಟ್ ಶಾಟ್ ಅಲ್ಲಿ ನೋಡ್ಬೋದು, ಹತ್ಬಿಟ್ಟು ಹಿಂಗೆ ಹೌದು. 2 ಬಿಂದಿಗೆನ ಈ ತರ ಹಾ. ಮಾಡ್ಬೇಕಿತ್ತು. ಸೊ ದಟ್ ವಾಸ್ ವೆರಿ ಡಿಫಿಕಲ್ಟ್. ಯಾಕಂದ್ರೆ ಆ ಹತ್ತುವಾಗ ಎಲ್ಲಾದ್ರೂ ಕಾಲ್ ಏನಾದ್ರೂ ಟ್ವಿಸ್ಟ್ ಹಾ. ಆದ್ರೆ ಅಂತ ಭಯ ಇತ್ತು. ಅಂಡ್ ಬಿಂದಿಗೆನು ಬಿಸಾಕ್ಬೇಕಾದ್ರೆ ಯಾರಾದ್ರೂ ತಲೆ ಮೇಲೆ ಹೋಗ್ ಹೊಡಿಯುತ್ತೆ ಅಂತ ಭಯ ಇತ್ತು. ಸೊ ಅದನ್ನ ಟೀಸ್ ಮಾಡ್ಕೊಂಡು ಇಟ್ ವಾಸ್ ಫನ್ ಬಟ್ ಸ್ಕ್ಯಾರಿ. ಚೆನ್ನಾಗಾಯ್ತು. ಅಂಡ್ ಎಂಟೈರ್ ಸಿಚುವೇಶನ್ ಮೂಡ್ ವಾಸ್ ತುಂಬಾ ಮಜವಾಗಿ ಶೂಟ್ ಮಾಡಿದ್ವಿ. ಓಕೆ.
ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.